ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತ. ಚಿನ್ನದ ಮಾರುಕಟ್ಟೆಯಲ್ಲಿ ಭಯಂಕರ ಸುನಾಮಿ. ಐತಿಹಾಸಿಕ ದಾಖಲೆ ಮಟ್ಟಕ್ಕೆ ಇಳಿದ ಚಿನ್ನ. ಇಷ್ಟು ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟು ಒಂದೇ ದಿನಕ್ಕೆ ಇಳಿಕೆ. ಇತ್ತೀಚೆಗೆ ಬೆಲೆ ಏರಿಕೆಯಿಂದಾಗಿ ಬಡವರಿಗೂ ಹಾಗೂ ಜನಸಾಮಾನ್ಯರಿಗೂ ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿ ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿತ್ತು. ಆಕಾಶಕ್ಕೆ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಚಿನ್ನವನ್ನ ಖರೀದಿಸಿ ಆಭರಣವನ್ನ ಮೈಮೇಲೆ ಹಾಕಿಕೊಳ್ಳೋದನ್ನ ನಮ್ಮ ಭಾರತೀಯ ಮಹಿಳೆಯರು ಕೆಲವು ತಿಂಗಳಿನಿಂದ ಮರೆತಿದ್ರು. ಈಗ ಚಿನ್ನಾಭರಣ ಇಷ್ಟಪಡುವವರು ಹಾಗೂ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕೂಡ ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಚಿನ್ನಾಭರಣವನ್ನು ಧರಿಸಲು ಇಷ್ಟಪಡ್ತಾರೆ. ಅದರಲ್ಲಿಯೂ ಚಿನ್ನದ ಒಡವೆಗಳು ಅಂದರೆ ಮಹಿಳೆಯರಿಗೆ ಪಂಚಪ್ರಾಣ. ಇಷ್ಟಾದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಅಲ್ಪ ಸ್ವಲ್ಪ ಚಿನ್ನವನ್ನು ಖರೀದಿಸಿ ಉದಾಹರಣೆಗಳು ನಾವು ಸಾಕಷ್ಟು ನೋಡಿದ್ದೇವೆ. ಈಗ ದಿಢೀರನೆ ಕುಸಿಯುತ್ತಿರುವಂತಹ ಚಿನ್ನದ ಬೆಲೆಯಿಂದಾಗಿ ಎಲ್ಲ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹಾಗಾದ್ರೆ ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ಇನ್ನೂ ಸ್ವಲ್ಪ ಚಿನ್ನವನ್ನು ಖರೀದಿಸಲು ಇದು ಸರಿಯಾದ ಸಮಯವಲ್ಲ. ಇನ್ನು ಭಯಂಕರವಾಗಿ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿಯಲಿದ್ದು, ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ಇನ್ನೂ ಕೂಡ ತಡೀರಿ. ಬನ್ನಿ, ಹಾಗಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಚಿನ್ನದ ಬೆಲೆ ಇಳಿಕೆಯಾಗಲಿದೆ, ಚಿನ್ನವನ್ನ ಯಾವಾಗ ಖರೀದಿಸಬೇಕು, ಚಿನ್ನವು ಇಳಿಕೆಯಾಗಿ ನಮಗೆ ಸರಿಯಾದ ಬೆಲೆ ಯಾವಾಗ ಸಿಗುತ್ತೆ, ಇನ್ನು ಎಷ್ಟು ದಿನ ಅಥವಾ ಎಷ್ಟು ತಿಂಗಳುಗಳ ನಂತರ ಚಿನ್ನವನ್ನ ಖರೀದಿಸಬೇಕು, ಈಗ ಸದ್ಯಕ್ಕೆ ಚಿನ್ನ ಖರೀದಿಸುವುದು ಯಾಕೆ ಬೇಡ, ಎಲ್ಲಾ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೂ ನೀವು ಕೂಡ ಚಿನ್ನ ಅಂದ್ರೆ ಇಷ್ಟಪಡುವವರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಮತ್ತೆ ಕುಸಿದ ಚಿನ್ನದ ಬೆಲೆ, ಸ್ಥಿರವಾದ ಬೆಳ್ಳಿಯ ದರ. ತೈಲ ಬೆಲೆಯಲ್ಲಿ ತೀವ್ರವಾಗಿ ಏರಿಕೆಯಾಗಿ ಹಣದುಬ್ಬರದ ಕಳವಳದ ನಡುವೆ ಬಡ್ಡಿದರ ಕಡಿತ ಸಾಧ್ಯವಿಲ್ಲದ ಪರಿಸ್ಥಿತಿ ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವಾಗಿದೆ. ಮಾರ್ಚ್ ತಿಂಗಳಲ್ಲಿ ತೀವ್ರ ಕುಸಿತ ಕಂಡಿರುವ ಚಿನ್ನದ ದರ ತಿಂಗಳ ಅಂತ್ಯಕ್ಕಾಗುವ ಸ್ವಲ್ಪ ಚೇತರಿಸಿಕೊಂಡಿದ್ದು, ಆದರೆ ಇಂದು ಮತ್ತೆ ಕುಸಿತ ಕಂಡಿದೆ. ಮಾರ್ಚ್ನಲ್ಲಿ ಚಿನ್ನದ ದರ ಈವರೆಗೆ 15% ಕುಸಿತ ಕಂಡಿದೆ. ಇದೇ ಸಂದರ್ಭದಲ್ಲಿ ಫೆಬ್ರವರಿ 28ರಂದು ಆರಂಭವಾದ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಡಾಲರ್ ಬೆಲೆ 2% ಏರಿಕೆ ಕಂಡಿದೆ. ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಆಗಿರುವ ಫೆಡರಲ್ ರಿಸರ್ವ್ನ ಹೊಸ ನಾಯಕತ್ವ ದರ ಕಡಿತಗಳನ್ನು ಮಾಡುವ ಕುರಿತಂತೆ ಇದ್ದ ನಿರೀಕ್ಷೆ ಹುಸಿಯಾಗಿದೆ. ಇದು ಚಿನ್ನದ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ತೈಲ ಬೆಲೆಯಲ್ಲಿ ತೀವ್ರವಾದ ಏರಿಕೆಯಾಗಿ ಹಣದುಬ್ಬರದ ಕಳವಳದ ನಡುವೆ ಬಡ್ಡಿದರ ಕಡಿತ ಸಾಧ್ಯವಿಲ್ಲದ ಸ್ಥಿತಿ ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವಾಗಿದೆ. 4 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಶನಿವಾರ ಸಂಜೆಯ ಬೆಲೆಗೆ ಹೋಲಿಸಿದರೆ ಪ್ರತಿ ಗ್ರಾಂಗೆ 81 ರೂಪಾಯಿ ಕುಸಿತ ಕಂಡು 10 ಗ್ರಾಂಗೆ ಬೆಲೆ 1,47,280 ರೂಪಾಯಿಗೆ ಬಂದು ನಿಂತಿದೆ. ಆಭರಣ ಚಿನ್ನವಾದ 22 ಕ್ಯಾರೆಟ್ ಬೆಲೆಯು ಪ್ರತಿ ಗ್ರಾಂಗೆ 75 ರೂಪಾಯಿ ಕುಸಿತ 10 ಗ್ರಾಂಗೆ 1,35,000 ರೂಪಾಯಿಗೆ ತಲುಪಿದೆ. 18 ಕ್ಯಾರೆಟ್ ಚಿನ್ನವು ಪ್ರತಿ ಗ್ರಾಂಗೆ 61 ರೂಪಾಯಿ ಕುಸಿತ 10 ಗ್ರಾಂಗೆ 1,10,000 ರೂಪಾಯಿಗೆ ತಲುಪಿದೆ. ಮಾರ್ಚ್ ಆರಂಭದಲ್ಲಿಯೇ ಹೆಚ್ಚು ಏರಿಳಿತ ಕಾಣದೆ ಸ್ಥಿರವಾಗಿದ್ದ ಬೆಳ್ಳಿಯ ದರ ಮಾರ್ಚ್ 9ರ ನಂತರ ಕುಸಿತದ ಹಾದಿಯಲ್ಲಿತ್ತು. ಕಳೆದ ಸೋಮವಾರ ಪ್ರತಿ ಗ್ರಾಂಗೆ 15 ರೂಪಾಯಿನಂತೆ ಕುಸಿತ ಕಂಡು ಪ್ರತಿ ಕೆಜಿಗೆ ಅತ್ಯಂತ ಕನಿಷ್ಠ ದರವಾದ 2,30,000 ರೂಪಾಯಿ ದಾಖಲಿಸಿತ್ತು. ನಂತರ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಏರಿಕೆ ಕಂಡು 2,50,100 ರೂಪಾಯಿಗೆ ಬಂದು ನಿಂತಿತ್ತು. ಬೆಳ್ಳಿಯ ಮೌಲ್ಯದಲ್ಲಿ ಏರಿಳಿತ ಕಾಣದೆ ಪ್ರತಿ ಕೆಜಿಗೆ 2,45,000 ರೂಪಾಯಿನಲ್ಲಿ ಸ್ಥಿರವಾಗಿ ನಿಂತಿದೆ.